ಸ್ಟ್ರೆಚ್ ಪಕ್ಕೆಗಳನ್ನು ಬಿಸಿ ಮೇಲಕ್ಕೆ ಸರಿಯಾದ ಎರಡೂ ಕೈಗಳನ್ನು ಓಪನ್ ಮಾಡ್ಕೊಳ್ಳೋಣ. ತಗೊಂಡು ಕಿವಿ ಜೊತೆ ನಿಧಾನಷ್ಟು ಹೋಗೋಣ. ಹಣೆಯನ್ನು ಮಣ್ಣೆ ಮುಟ್ಟಿಸೋ ಪ್ರಯತ್ನ. ಎರಡೂ ಹಸ್ತಗಳನ್ನು ಪಾದದ ಪಾರ್ಶ್ವದಲ್ಲಿ ಮೂಲಕ ಸಹಜವಾದ ನಾಸಿಕವನ್ನು ಕೃಷ್ಣ. ಉಸಿರನ್ನು ಬಿಟ್ಟು ಉಸಿರು ತಗೊಂತ ಕಿವಿ ಜೊತೆ ಮೇಲೆ ಬರೋಣ. ಉಸಿರು ಬಿಟ್ಟ ಸಚಿಂಗ್ ಅಂಗೈಯಲ್ಲಿ ಉಸಿರಾಟ ನಡೀತಾ ಇದೆ. ಹಿಂದಕ್ಕೆ ಬಗ್ಗೆ ಇಡೋಣ. ಕಣ್ಣು ಮುಚ್ಚಬೇಡಿ, ಕಣ್ಣು ತೆಗಿ. ಉಸಿರು ಬಿಟ್ಟು ಉಸಿರು ತಗೊಂತಾನೆ ಇಲ್ಲ. ಬಲಗಾಲ ಜಂಪ್ ಮಾಡಿ 3 ಅಡಿ 3.5 ಅಡಿ ಅಗಲ ಇದೆ. ಬಲಗಡೆಗೆ ತ್ರಿಕೋನಾಸನ. ಮೊಣಕಾಲ್ಟೈ ಹಸ್ತ ನೇರ ಇರಲಿ ಮೇಲೆ, ಹಸ್ತ ಮುಂದೆ ನೋಡ್ತಾ ಇರಲಿ. ಬೆರಳುಗಳೆಲ್ಲ ಜಾಯಿಂಟ್ ಮಾಡಿರೋಣ. ಮೊಣಕಾಲು ಚಿಕ್ಕಿ ಮಾಡೋಣ. ಮೇಲೇನೆ ನೋಡ್ತಾ ಇರೋಣ. ಉಸಿರನ್ನು ಬಿಟ್ಟು ಉಸಿರು ತಗೊಂತ ಮೇಲೆ, ಉಸಿರು ಬಿಟ್ಟ ಪಾದ ನೇರ. ಉಸಿರು ತಗೊಂತ ಎಡಗಡೆಗೆ, ಉಸಿರನ್ನು ಬಿಟ್ಟು ನಿಧಾನ ಹೋಗೋಣ. ಮೊಣಕಾಲು ಮಾಡೋಣ. ಕೈಗಳೆಲ್ಲ ಜೋಡಿಸಿರೋಣ. ಹೆಬ್ಬೆರಳು ಜೋಡಿಸಿದ್ವಿ. ಅಷ್ಟಪಕ್ಕ ನೋಡ್ತಾ ಇರಲಿ. ಆಕಾಶ ಮೊಣಕಾಲು ಬಿಟ್ಟು ಉಸಿರು ಬಿಟ್ಟು ಉಸಿರು ತಗೊಂತ ಮೇಲೆ, ಉಸಿರು ಬಿಟ್ಟ ಕಾಲು ಮಕ್ಕಳು ಮುಂದಕ್ಕೆ ನಡುವೆ ಅಂತರ ಇರಬೇಕು. ಸ್ಥಿತಿಯಲ್ಲಿರೋ ಚೆನ್ನಾಗಿ ಉಸಿರಾಟ ಮಾಡೋಣ. ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ಹಾರ್ಟು ಸಹಜ ಸ್ಥಿತಿಯಲ್ಲಿ ಬರೀತಾ ಹೋಗುತ್ತೆ. ಪೂರ್ತಿ ಎಳಿಬೇಕು, ಶಿಫ್ಟ್ ಇರಬೇಕು, ಎಳೆಯಬೇಕು. ಅಂತರದಲ್ಲಿ ಜಾಸ್ತಿ, ಬೆರಳಿನಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಕಾಲಲ್ಲಿ ತಗೊಳ್ಳೋಣ. ತಗೊಂಡು ಪಾದವನ್ನು ನಮಸ್ಕಾರ ಜೋಡಿಸ್ಕೊಳ್ಳೋಣ. ಚಾಲನೆಯನ್ನು ನಮ್ಮ ಜೊತೆ ಮಾಡಿ. ಈಗ ಸ್ಪೀಕಿಂಗ್ ಇಡೋಣ. Observe the inner part, observe the thigh muscles and knee muscles, top muscles. ಎಲ್ಲ ಭಾಗಗಳು open your eyes. ಹಂಗೆ ಸ್ಟ್ರೆಚ್ ಮಾಡಿಕೊಂಡು ಮೇಲಿಂದ ತಗೊಳ್ಳೋಣ. ಇಮ್ಮಡಿ ಮೇಲೆ ಇಟ್ಕೊಳ್ಳೋಣ. ಅರ್ಧೋಷ್ಟ್ರಾಸನ. ತಲೆಯಿಂದ ಕರ್ಕೋಣ. ಶರೀರವನ್ನು ಮೇಲೆ ಕೆಳಗೋಣ. ಗಮನಿಸ್ತಾ ಹೋಗೋಣ ದೇಹವನ್ನು. ತಲೆಯ ಭಾಗದಲ್ಲಿ ರಕ್ತದ ಹರಿಯುವಿಕೆಯನ್ನು ಗಮನಿಸ್ತಾ ಹೋಗೋಣ. ಮುಖದ ಭಾಗದಲ್ಲಿ ರಕ್ತದ ಚಲನೆ ಇದೆ. ಚೆನ್ನಾಗಿ ಉಸಿರಾಟ ಮಾಡೋಣ. ಈಗ ಪೂರ್ತಿ ಹಸ್ತವನ್ನು ಪಾದ ಮೇಲೆ ಇಟ್ಕೊಳ್ಳೋಣ. ಪೂರ್ಣ ನಮಸ್ಕಾರಾಸನ. ಸೊಂಟ ಎತ್ತಿ ಮೇಲೆ ಸ್ಥಿತಿಯಲ್ಲಿ ಜೊತೆ ಉಸಿರಾಟ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಎಷ್ಟು ಅಗಲ ಮಾಡಿದ್ರೆ ಕೈ ಮೇಲೆ ಓಪನ್ ಆಗುತ್ತೆ. ಕೈಯನ್ನು ಕ್ರಾಸ್ ಮಾಡ್ಕೊಳ್ಳೋಣ. ನೇರ ಕಾನ್ಸಂಟ್ರೇಟ್ ಮಾಡಿ. ಮುಖಗಳನ್ನು ಕಣ್ಣನ್ನು ತೆಗೆದು ಕೈಯನ್ನು ಬಿಡಿಸ್ಕೊಳ್ಳೋಣ ಮೊದಲು. ನಂತರ ಕೈ ಸಪೋರ್ಟ್ ತಗೊಂಡು ವಜ್ರಾಸನ. ಹೊರಗಡೆ ಇಟ್ಕೊಳ್ಳೋಣ. ಎಡಗೈಗೆ ತಗೊಳ್ಳೋಣ. ಒಳಗಡೆ ಲಾಕ್ ಮಾಡಿ, ಸ್ಟ್ರೆಚ್ ಮಾಡಿ. ಮುಂಗೈಯನ್ನು ನೆಲದ ಮೇಲೆ ಇಟ್ಕೊಂಡು ಮುಂಗೈ ನೇರ ಇದೆ, ಮೊಣಕೈ ಎದೆಯ ಸಮೀಪದಲ್ಲಿದೆ. ಅದೇ ಸ್ಥಿತಿಯಲ್ಲಿ ಮೇಲೆ ಬರೋಣ. ಪಾದ ತೂಪಿರಲಿ. ಆಕಾಶವನ್ನು ನೋಡ್ತಾ ಬಹುಮಧ್ಯ ದೃಷ್ಟಿ. ಸೊಂಟವನ್ನು ನೆಲಕ್ಕೆ ತಳ್ತಾ ಹೋಗೋಣ. ಮುಂಗೈ ಕೊಟ್ಟುತ್ತಾ ಇರೋಣ. ಚಿನ್ನ ಉಸಿರಾಟ
ಪೂರ್ಣ ಸುತ್ತಲೂ ಸಂಕೇತ ಮತ್ತೆ ಮಕರ ಸಂಸ್ಕೃತಿಯಲ್ಲಿ ಲಘು ವಿಷಯ ಕಲಿಯೋಣ. ತೊಡೆ ಕೆಳಗಡೆ ಇಟ್ಕೊಳ್ಳೋಣ. ಪಾದ ಸೂತ್ರದಲ್ಲಿ ಗಲ್ಲ ನೆಲಕ್ಕೆ ತಾಗಿದ್ರೆ ಸೊಂಟದಿಂದ ಕೆಳಭಾಗ ನೆಲಕ್ಕೆ ಇರಬೇಕು. ಮೊಣಕಾಲು ಮಾಡಬಾರ್ದು. ಕಾಲನ್ನು ಸ್ಟ್ರೈಟ್ ಆಗಿರಬೇಕು. ಚೆನ್ನಾಗಿ ಪ್ರಯತ್ನ ಮಾಡಬೇಕು. Slowly down. ಗೆಜ್ಜೆ ಬಿಟ್ಕೊಳ್ಳೋ ಹತ್ರ ಕೈಯನ್ನು ಹಾಕೋಣ. ಎತ್ತಬೇಕು ಸೊಂಟನ ಹೊಕ್ಕಳಿಗೆ ಹುಕ್ಕಾಕಿ ಮೇಕೆ ಮೇಲೆ ಎಳ್ದಂಗಿರಬೇಕು. ಚೆನ್ನಾಗಿ ಎಳಿತಾ ಹೋಗೋಣ. ಚೆನ್ನಾಗಿ ಉಸಿರಾಟ ಮಾಡಿ ಕಣ್ಣು ಮುಚ್ಕೊಳ್ಳಿ. ಬದಲಾವಣೆಗಳನ್ನು ಗಮನಿಸ್ತಾ ಇರಿ. Relax. After 45 degrees up. ಹಂಗೆ 90 ಡಿಗ್ರಿ ಐತಿ. ಅರ್ಧ ಹರಾಸನ ಸ್ಪೀಡಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಬೆರಳುಗಳನ್ನು ಇಕ್ಕಿಸಿ ಆದ ಮೇಲೆ ಯಾವುದಾದ್ರು ಕಾರಣವನ್ನು ಸುರಿತಾರೆ ಬೀಳದಿರಬೇಕು. ನಾವು ನಿಂತಾಗ ಹೆಂಗಿರ್ತೀವೋ ಪಾದ ಹಂಗಿರ್ಬೇಕು. ಪಾದದ ಮೇಲೆ ಇಟ್ಟಿಗೆ ಇದೆ ಅಂತ ಅಂದ್ಕೊಳ್ಳಿ. ಇಟ್ಟಿಗೆ ಬೀಳದಿರೋ ನೋಡ್ಕೊಳ್ಳಿ. ಈಗ ಕಾಲನ್ನು ನಡೆಸ್ಕೊಳ್ಳಿ. ಪಾವಮುಕ್ತಾಸನ. ಪಾವಮುಕ್ತಾಸನ. ನಂತರ ಮೇಲ್ದಂಡಾಸನ. ಪುನಾಸನ. ನಿಧಾನವಾಗಿ ಅಮೃತಾಸನ. ತನಕ
समस्थिती 2 वाजता तुम्ही पकडायचं. ಮಾತಾಡಬಾರ್ದು. ಪ್ರಕಾರ 2 ವರ್ಷ ಮಂಡಿ ಮೇಲೆ ಜೋಶ್ ಮಾಡಿ ರಿವರ್ಸ್ ಬಸ್ ಆರಾಮಾಗಿ ರಿಲ್ಯಾಕ್ಸ್ ವಿಶ್ರಾಂತಿ. ಈಗ ಸೊಂಟ ಹೆಣ್ಮಕ್ಳು ಚೆನ್ನಾಗಿ ಸೊಂಟ ತೆಗೆಸ್ತಾರೆ, ಕಟ್ಟಿ ಬ್ರಹ್ಮಣ ಅಂತ ಕರಿತೀವಿ. 2 ವರ್ಷ ಗೋಡೆಗೆ ಅಟ್ಟಿದ್ದೀವಿ ಅಂತ ಪಾದಗಳು ಜೋಡಿಸ್ಬೇಕು, ಕಾಲುಗಳು ಜೋಡಿಸಿ ಸೊಂಟ ತಿರ್ಸೋಣ. ಓಕೆನಾ? ಫುಲ್ ಸೊಂಟಕ್ಕೆ ಹಾಕವಳೆ ಕೊಟ್ಟನಂಜ ಆ ಸೊಂಟನ ತಿರುಗಿಸ್ತವಳೆ ಅಂತ ಹೇಳ್ತಾ ಇದ್ದೆ. ರಿವರ್ಸ್ ಡಾಬ್ ಹಾಕ್ತಿರ್ತಾರೆ. ರಿವರ್ಸ್ ಹಿಂಬದಿಯಿಂದ ಮುಂಬದಿಗೆ. ಇದು ಪ್ರಕಾರ ಎಡಸ್ತ್ರ ಮೇಲೆ ಬಲಸ್ತ ಮೇಲಿಂದ ತಗೊಂಡು ವಾಪಸ್ ನೋಡಿ, ಉಸುಕು ತಗೋಬೇಕು, ಬಿಡಬೇಕು. ಮಾಡೋಣ? ಓಕೆ, ಗುಡ್. ಈಗ ರಿವರ್ಸ್. ಇಲ್ಲಿ ಪ್ರಕಾರ ಅಶ್ವಿನಿ ಮುದ್ರೆ ಅಂತ ಕರಿತೀವಿ. ಹಿಂಬದಿ ರಿವರ್ಸ್. ಎಲ್ಲ ಬೇಡ ಮರೆತು ಬನ್ನಿರಿ ನಾವು ಸಮಾನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶ್ರೀನಿವಾಸಪುರದಲ್ಲಿ 21/6/2026 ಇಂದು ಅನೇಕ ಕಡೆಗಳಲ್ಲಿ ಯೋಗ ಶಿಕ್ಷಣ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಇವೆಲ್ಲವನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೈಕ್ ಮಾಡಿ, ಯೋಗವನ್ನು ಕಲೀರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ.